ಹೇಳೋ. ನೀನು ಹೇಳೋ. ಹೋಗಲ್ಲ, ನಾನು ಹೇಳಲ್ಲ. ಏನರ ಮಾತಾಡಿದ್ರೇನ್ರ ಅವನ ಹತ್ರ? ಅವನ್ನೇನಪ್ಪ ಮಾತಾಡ್ಸಿರೋ ಒಳ್ಳೆ ಕಚ್ಚೆ ಥರನೇ ಬರ್ತಾನೆ. ಇನ್ನು ಕಚ್ಚೋದು ಬಿಟ್ಟು ನಮ್ಮ ಮಾತು ಕೇಳ್ತೇನೆ ಅನ್ಕೊಂಡಿದ್ಯಾ? ಕೇಳೋ ಥರ ಮಾಡಬೇಕು. ಇನ್ನೂ ಎಷ್ಟು ದಿನ ಅಂತ ಹಿಂಗೆ ಬಿಡೋಕ್ಕಾಗುತ್ತೆ? ಹಂಗಾದ್ರೆ ಅದೇನೋ ಹೋಗಿ ನೀನೇ ಹೇಳು. ನಾನು ಹೇಳು ನೀನು ಹೇಳು ಅಲ್ಲ, ಮತ್ತೆ ಎಲ್ಲರೂ ಸೇರಿ ಹೇಳಬೇಕು. ಅದೇನಾದರೂ ಆಗಲಿ, ಇವತ್ತು ಸಂಜೆ ನಾವು ಅವನ ಹತ್ರ ಮಾತಾಡಲೇಬೇಕು ಅಷ್ಟೇ. ಸಿಕ್ಸು 4 ಹೋಗ್ತೀರಿ ಕರಿ ಮಗ ಅವನು. ಕರಿ ಮಚ್ಚ. ನಾನು ಕರೆಯಲ್ಲ. ಕರಿಯಲು ಯಾರೊಬ್ರು ಕರೀರು. ಓಯ್ ತರೋಣ್ ನಿಂತ್ಕೊಳ್ಳೋ. ಏಯ್ ಹೋಗ, ದುಡ್ಡು ಕೊಟ್ಬಾ ಹೋಗ. ಲವ್ ತರುಣ್, ಲವ್ ತರುಣ್, ಲವ್ ಕರೀತಾ ಇರೋದು. ಅಷ್ಟು ಕೂಗ್ತಾ ಇದ್ದೀನಿ, ಕಿವಿ ಕೇಳಿಸ್ತಾ ಇಲ್ವ ನಿನಗೆ? ಎಷ್ಟು ಸಲ ಅಂತ ಅನ್ನಕ್ಕೆ ಹೋಗೋದು ನೀನು? ಲೋ, ಇನ್ನೂ ಎಷ್ಟು ದಿನ ಅಂತ ಹಿಂಗೆ ಇರ್ತೀಯೋ? ನಿನಗೂ ಹೇಳಿ ಹೇಳಿ ನಮಗೂ ಸಾಕಾಗ್ಬಿಟ್ಟೈತೆ ಗುರು. ನಗೋದೆಲ್ಲ ನಮ್ಮ ಕ್ವಶನ್ಸ್ಗೆ ಆನ್ಸರ್ ಅಲ್ಲ ಮಗ. ಈ ಥರ ನಗ್ತಿದ್ರೆ ಏನು ಮಾಡೋದು ಮಗ? ನಿಂತ್ಕೋ ಮಗ. ಏನು ಮಗ ಹಿಂಗಾದ್ರೆ? ನಮ್ಮ ಕಂಪ್ನಿಲಿ ಇಂಟರ್ವ್ಯೂ ಬಿಟ್ಟವ್ರೆ ಮಚ್ಚ. ಬಾರೋ, ನಾನು ಮಾತಾಡ್ತೀನಿ ನಮ್ಮ HR ಮ್ಯಾನೇಜರ್ ಜೊತೆ. ನೀನು ಬಂದು ಇಂಟರ್ವ್ಯೂ ಅಟೆಂಡ್ ಮಾಡು, ಜಸ್ಟ್ ಇಂಟರ್ವ್ಯೂ ಅಟೆಂಡ್ ಮಾಡು ಅಷ್ಟೇ. ಕೆಲಸ ನಾನು ಕೊಡಿಸ್ಕೊಡ್ತೀನಿ. ಪ್ಲೀಸ್ ಬಾರಲ್ಲೋ. ನಿನಗೆ ಕಂಪ್ನಿಗಳಲ್ಲಿ ಆಫೀಸ್ಗಳಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಹೇಳು. ನಾನು ಬೈಕ್ ತೊಗೊಂಡೋಗಿ ಸ್ವಿಗ್ಗಿನೋ ಝೊಮ್ಯಾಟೋನೋ ಏನೋ ಒಂದು ಮಾಡೋ, ಒಟ್ನಲ್ಲಿ ಕೆಲಸ ಮಾಡೋ. ನೀನು ಈ ಥರ ನೋಡೋಕ್ಕಾಗಲ್ಲ ಕಣೋ ತರುಣ್. ನಿನ್ಗೆ ಯಾವುದು ಇಷ್ಟ ಆಗಲಿಲ್ಲ ಅಂದರೆ ನನ್ನ ಜೊತೆ ಬಂದ್ಬಿಡು. ನಾನು ನಿಂಗೆ ಯಾವ್ದಾರು ಒಂದು ಕೆಲಸ ಕೊಡಿಸ್ತೀನಿ. ಥ್ಯಾಂಕ್ಸ್ ಕಣ್ರ. ತರುಣ್, ಏನಾಯ್ತು ಇದರಲ್ಲಿ? ಏನಾಯ್ತು ಜೀಪಲ್ಲಿ? ಏನೋ ಮಡಗಿದೀಯಾ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ. ಏನಕ್ಕೋ ಈ ಥರ ಬಿಕಾರಿ ಥರ ಸುತ್ಕೊಂಡಿರ್ತೀಯ ಯಾವಾಗಲೂ. ಅವಾಗ ನೋಡಿದ್ರೆ ಕಿತ್ತೋಗಿರೋ ಬ್ಯಾಗ್ ಇಟ್ಕೊಂಡು ಏನೋ ಇದೆ ಇದರಲ್ಲಿ? ನಾಳೆ ನಿನ್ಗೆ ಈಚೂರು 4 ಅಕ್ಷರ. ಇದೇ ನಿನ್ನ ಜೀವನ ಅಲ್ಲ ಕಣೋ, ಇದೇ ನಿನ್ನ ಜೀವನ ಅಲ್ಲ ಕಣೋ. ಇದೇ ಕಣ ನನ್ನ ಜೀವನ, ಇದೇ ನನ್ನ ಜೀವನ. ನನಗೆ ನಿಮ್ಗಳ ಥರ ಡ್ರೀಮ್ಗಳನ್ನ ಡಿಸ್ಟರ್ಬ್ ಮಾಡಿಕೊಂಡು ಕನಸುಗಳನ್ನ ಕಾಂಪ್ರಮೈಸ್ ಮಾಡ್ಕೊಂಡು ಬದುಕೋಕ್ಕೆ ಬರಲ್ಲ ಕಣೋ. ಆ ಥರ ಸಂಸಾರ ಮಾಡೋಕ್ಕೆ ನನ್ನ ಕೈಲಿ ಆಗಲ್ಲ. ಅಷ್ಟು ಧೈರ್ಯ ನನಗಿಲ್ಲ. ನಮಗೂ ಯಾವಾಗಲೂ ನಿನ್ನ ಈ ಥರ ನೋಡೋಕೆ ಇಷ್ಟ ಆಗಲ್ಲ ಮಗ. ನೋಡ್ಬೇಡ, ಯಾರು ನೋಡು ಅಂದ್ರು ನಿನಗೆ? ಲೇ, ನಾವೆಲ್ಲ ಒಟ್ಟಿಗೆ ಊರು ಬಿಟ್ಟು ಬಂದವರು. ಇವಾಗ ನೀನು ಹಿಂಗಂತಂದ್ರೆ ಹೆಂಗೋ? ಊರು ಬಿಟ್ಟು ಬರಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ನಮಗೆ ಬಂದಿದ್ದು. ಆದರೆ ಏನು ಮಾಡೋಣ, ಇಲ್ಲಿ ನಿಮ್ಗಳಿಗೆಲ್ಲ ನಮ್ಗಳ ಕನಸುಗಳಿಗಿಂತ ಕಾಸು ಮಾಡೋದೇ ಹೆಚ್ಚಾಗೋಯ್ತು. ಕಷ್ಟಪಡೋಣ, ಕೆಲಸ ಮಾಡೋಣ, ಹಿಸ್ಟ್ರಿನ ಕ್ರಿಯೇಟ್ ಮಾಡೋಣ ಅಂದವರು ನೀವೇ. ಆದರೆ ಇವತ್ತು 4 ಕಾಸು ಮಾಡಿ 4 ಜನರ ಹತ್ರ ಬೇಷ್ ಅಂದ್ಕೊಂಡ್ರೆ ಸಾಕು ಅಂತಿರೋರು ನೀವೇ. ಇಂಥ ನಿಮ್ಮಂಥವ್ರ ಹತ್ರ ಏನ್ ತಾನೇ ಮಾತಾಡ್ಲೋ? ಆದರೆ ಕಾಸಿಲ್ಲದೆ ಹೆಂಗೋ ಬದುಕ್ತೀಯಾ? ಕಾಸು ಬೇಕು ನಿಜ,
ಆದರೆ ಆ ಕಾಸು ನಮ್ಗಳ ಕನಸುಗಳನ್ನೇ ನಾಶ ಮಾಡೋಷ್ಟಲ್ಲ. ನೀನ್ ನೀತಿವಾದ ಎಲ್ಲ ಬೇಡ ಕಣ. ನಾಳೆಯಿಂದ ನಮ್ಮ ಮಾತು ಕೇಳಿ ನೀನು ಕೆಲ್ಸಕ್ಕೆ ಹೋಗ್ತಾ ಇಲ್ವೋ ಅಷ್ಟು ಹೇಳು ಸಾಕು. ಡೈರೆಕ್ಟರ್ ಆಗ್ತೀನಿ ಅಂತ ನೀನು, ಆ್ಯಕ್ಟರ್ ಆಗ್ತೀನಿ ಅಂತ ನಾನು, ಮ್ಯೂಸಿಷಿಯನ್ ಆಗ್ತೀನಿ ಅಂತ ಇವನು, DOP ಆಗ್ತೀನಿ ಅಂತ ಅವನು. ಸ್ಕ್ರಿಪ್ಟ್ ಬರೆದು ಪೂಜೆ ಮಾಡಿಸಿ ಅಣ್ಣಮ್ಮದೇವಿ ಟೆಂಪಲಲ್ಲಿ ತೆಂಗಿನಕಾಯಿ ಹೊಡೆದು ಸಿನಿಮಾ ತೆಗಿಯೋಣ ಅಂತ ಊರು ಬಿಟ್ಟು ಬೆಂಗಳೂರವರೆಗೂ ಬಂದ್ವಿ ಮಗ. ಊರೆಲ್ಲ ಡಂಗೂರ ಸಾರಿದ್ದೀವಿ. ಆ ಡಂಗೂರ ಜೊತೆಗೆ ಬ್ಯಾನರು, ಕಟ್ಔಟು, ಪೋಸ್ಟರು ಹಾಕ್ಸೋವರೆಗೂ ನಾನು ನಿಮ್ಮ ಮಾತು ಕೇಳಲ್ಲ ಮಗ. ಮಗ ಅದೆಲ್ಲ ನಮ್ಮಂಥವ್ರಿಗಲ್ಲ ಕಣ, ಬಿಟ್ಬಿಡೋ, ಕೆಲಸ ನೋಡ್ಕೊಳೋ. ನೋಡೋದನು ಲೈಫ್ ಎಲ್ಲರಿಗೂ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಆಡೋಂಥ ಅವಕಾಶ ಕೊಡುತ್ತೆ. ಆದರೆ ಅವಕಾಶನ ನಾವುಗಳು ಹೆಂಗೆ ಬಳಸ್ಕೊಂತೀವಿ ಅನ್ನೋದ್ರ ಮೇಲೆ ನಮ್ಮ ಫ್ಯೂಚರು, ಕರಿಯರು ಡಿಸೈಡ್ ಆಗಿರುತ್ತೆ. ಇವತ್ತೆಲ್ಲ ನಾಳೆ ನಮಗೂ ಅಂಥ ಅವಕಾಶ ಬಂದೇ ಬರುತ್ತೆ, ಕಾಯಬೇಕಷ್ಟೆ. ಡ್ರೀಮ್ಸ್, ಕನಸುಗಳು. ಊರಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಸಾವಿರಾರು ಕನಸುಗಳು ಇಟ್ಕೊಂಡು, ಹತ್ತಾರು ಯೋಚನೆಗಳು ಇಟ್ಕೊಂಡು ಬಂದಿರ್ತೀವಿ. ಇಲ್ಲಿನ ಅಲ್ದಾಟ, ಪರದಾಟ, ಬಡದಾಟ ಯಾರಿಗೂ ಹೇಳ್ಕೊಳ್ಳೋದಂಗೆ ಕನಸುಗಳ ಕಡೆ ಓಡ್ತಾ ಇರ್ತೀವಿ. ಆದರೆ ಇವತ್ತು ಒಂದು ಸಲ ಹಿಂದೆ ತಿರುಗಿ ನೋಡಿಕೊಂಡಾಗ ಸನ್ನಿವೇಶಗಳು, ಪರಿಸ್ಥಿತಿಗಳು, ಸ್ಥಿತಿಗತಿಗಳು ಗೊತ್ತಿಲ್ಲ, ನಾವು ನಮ್ಮ ಕನಸುಗಳನ್ನ ಬಿಟ್ಟು ಇಡ್ತಿರೋ ಹೆಜ್ಜೆ ದಾರಿನೇ ಬೇರೆ ಆಗಿರುತ್ತೆ. ಇರೋದೊಂದೇ ಜೀವನ, ನನಗೂ ಗೊತ್ತು, ನಿಮಗೂ ಗೊತ್ತು. ಆದರೆ ನಾವು ಇಡ್ತಿರೋ ಹೆಜ್ಜೆ, ನಾವು ಕಂಡಿರೋ ಕನಸು ಸಂಬಂಧನೇ ಇಲ್ಲ. ಇನ್ನೂ ಸಮಯ ಮಿಂಚಿಲ್ಲ, ಕಾಲ ಓಡೋಗಿಲ್ಲ, ನಿಮಗೂ ಟೈಮ್ ಇದೆ. ಒಂದೇ ಒಂದು ಸಲ ನೀವು ನಿಮ್ಗಳ ಕನಸುಗಳ ಕಡೆ ಫಿಕ್ಸ್ ಆಗಿ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತ ಕಾಯ್ದೆ ನಿಮ್ಮ ಜೀವನದ ಹೋರಾಟದ ಕಡೆ ಹೆಜ್ಜೆ ಇಡಿ. ಮತ್ತೆ ಹಿಂದೆ ತಿರುಗಿ ನೋಡ್ದಂಗೆ ಮುಂದೆ ನಿಂತು ನಿಮ್ಮ ಕನಸುಗಳನ್ನ ಅಚೀವ್ ಮಾಡ್ಕೊಳ್ಳಿ. ಜೀವನದಲ್ಲಿ ಡ್ರೀಮರ್ಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಏನಿದ್ರು ಐ ಆಮ್ ಎ ಡ್ರೀಮರ್ ಅಷ್ಟೇ ಸಾಧ್ಯ.